ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ. ಕರಿಗಾಗಿ ಮನಕ್ಕೆ 2 kg ಬರ್ತೈತಿ ನಿಮಗೆ. 1 kg 4 kg ಹಸಿ ಕಾಯಿ ಹಾಕಿದೇವು ಅಂದ್ರೆ 1 kg ಮಣಕ್ ಬರ್ತೈತ್ರಿ. ಕಾಯಿ ಹಾಕಿ 14 ದಿನ ಆತ್ರಿ. ನಾವು 14 ದಿನ ಆದ ಬಳಿಕ ಹಸಿ ಕಾಯಿ ಈ ತರ ಆಗಿರ್ತೈತ್ರಿ. ಒಂದು 130 ಫೂಟ್ 6 ಫೂಟಿನ ರ್ಯಾಕ್ ಒಂದು ರೆಡಿ ಆಗ್ಬೇಕಾದ್ರೆ ಇವು ಇದಕ್ಕೆ 11 ಲಕ್ಷ ರೂಪಾಯಿ ಖರ್ಚಾಗೈತೆ ನೋಡ್ರಿ. ಟೋಟಲ್ 3 ಹಾಕ್ಬೇಕು. 3 ರ್ಯಾಕ್ ಹಾಕಿರಿ 11 ಲಕ್ಷ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇಷ್ಟೊತ್ತಕ ನಾವು ಮಾರ್ಕೆಟ್ ಏನಲ್ರಿ, ಈಗ ನಾವು ಕಾಯಿ ಕಟ್ ಮಾಡತ್ತಿದ್ದು ಡ್ರ್ಯಾಗನ್ ಫ್ರೂಟ್ಸ್ ಮಾಡೋ ಸಲುವಾಗಿ ಅತ್ಯೇಶಿಂದ ಬೆಳೆಸಿದ ಕಾಯಿ ಐತಿ ಅದು. ನಾವು ಅದನ್ನು ಮಾಡೇವ್ರಿ, ಮಾರ್ಕೆಟು ಮಾಡೇವು. ಈಗ ಡ್ರ್ಯಾಗನ್ ಗ್ರೇಪ್ಸ್ ಕಡೆ ನಾವು ಇಟ್ಟು ಮಾರ್ಬೋದಲ್ಲ, ನಮ್ಗೆ ಲಾಭ ಬಂದಾಗ ಮಾರ್ಬೋದು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡ್ಸಿಂದ ನಾವು ಡ್ರೈ ಗ್ರೇಪ್ಸ್ ಮಾಡ್ತೇವೆ. ಹಾಂ, ಇಲ್ಲೇ ಮಾಡ್ತೇವೆ ರೀ. ಅದು ಮುಂದಿನ ಪ್ರೊಸೆಸ್ ಏನಿರ್ತದೆ ಅಂತ ನಿಮ್ಗೆ ತೋರಿಸ್ತೇನೆ. ಈ ವಿಡಿಯೋದಾಗ ಸಂಪೂರ್ಣವಾಗಿ ಮಣಕ ಯಾವ ರೀತಿ ಮಾಡ್ತಾರೋ, ಏನೇನು ಉಪಯೋಗಿಸ್ತಾರೋ, ಎಷ್ಟು ದಿನ ಬೇಕ್ರಿ ಮಣಕ ಆಗಕ್ಕೆ, ದ್ರಾಕ್ಷಿ ಹಿಡ್ದ ಮಣಕ ಹೆಂಗೆ ಮಾಡ್ತಾರೋ ಸಂಪೂರ್ಣವಾದ ವಿಡಿಯೋ ನೋಡ್ರಿ. ಯಾವ ರೀತಿ ಮಣಕ ಮಾಡ್ತಾರೋ ನೋಡ್ನು ಬರ್ರಿ. ಈಗ ರೈತರು ತಿಳಿಸ್ಕೊಡ್ತಾರೋ. ಈಗ ಅಲ್ಲಿ ದ್ರಾಕ್ಷಿ ಪಡೆದಾಗಿಂದ ಕಾಯಿ ಕಟ್ ಮಾಡ್ಕೊಂಡ್ ಬರೋದು ನೀವು ಟ್ಯಾಕ್ಟರ್ದಾಗ ತೊಗೊಂಬರೋದು ನೋಡ್ರಿ. ನೀವು ಟ್ಯಾಕ್ಟರ್ದಾಗ ತಂದ ಬಳಕ ಇಲ್ಲಿ ಈ ತರ ನಾವು ಶೆಡ್ ಇವಕ್ಕೆ ಶೆಡ್ ಹತ್ತಾರ ರೀ. ಮಣಕ್ ಶೆಡ್ ಹತ್ತೇವ್. ನಮ್ಮ ಕಡೆ ಮಣಕ್ ಶೆಡ್ ಹತ್ತೇವ್. ನಾವು ಶೆಡ್ ಮಾಡ್ಕೊಂಡಿರ್ತೇವೆ. ಈ ತರ ಮಾಡ್ಕೊಂಡಿರ್ತೇವ್ರಿ. ಇವು ಜಂಬೂ ಟ್ರೇದಾಗ 50 ಲೀಟರ್ ನೀರು ಹಾಕಿರ್ತೇವ್ರಿ. 50 ಲೀಟರ್ ನೀರು ಹಾಕಿರ್ತೇವೆ. ಇದಕ್ಕೆ ಡಿಪ್ಪಿಂಗ್ ಆಯಿಲ್ ಬರ್ತೈತ್ರಿ. ಎರಡು ತರ ಬರ್ತೈತಿ. ನಮ್ಮ ದೇಶದ ಇರಂಗಿಲ್ಲ. ಒಂದು ಇದು ಬರ್ತೈತ್ರಿ, ಆಸ್ಟ್ರೇಲಿಯಾ ಅಂತ ಬರ್ತೈತಿ, ಒಂದು ರಷ್ಯಾ ಅಂತ ಬರ್ತೈತ್ರಿ. ನಾವು ನಾರ್ಮಲ್ ಆಗಿ ಎಲ್ಲರೂ ಆಸ್ಟ್ರೇಲಿಯಾ ಕಂಪ್ನಿದು ಯೂಸ್ ಮಾಡ್ತೇವೆ. ಅಂತ ಗುಜರಾತ್ ಕಂಪ್ನಿದು ಇದು ಗುಜರಾತ್ದು ಅತ್ಯೇಶಿಂದ ಕಾರ್ಬೋನೇಟ್ ಬರ್ತೈತ್ರಿ. 50 ಲೀಟರ್ ನೀರಾಗ 1 kg ಕಾರ್ಬೋನೇಟ, 1100 ಗ್ರಾಮ್ ಕಾರ್ಬೋನೇಟ, 1 ಲೀಟರ್ ಆಯಿಲ್ ಹಾಕೊಂಡಿರ್ತೇವ್ರಿ. ಒಂದು ಟ್ರೇದಾಗ 65 ಟ್ರೇ ಇರ್ತೇವ್ರಿ. ನಾವು ಒಂದು ಜಂಬೂ ಟ್ರೇ 50 ಲೀಟರ್ ನೀರು ಮಾಡಿರ್ತೇವಲ್ರಿ. 50 ಲೀಟರ್ ನೀರೊಳಗ 1 ಟನ್ ಕಾಯಿ ಎದ್ದಬೇಕಾಗಿರ್ತೈತಿ. 65 ಟ್ರೇ ಇದ್ದಿದ್ದೇವೆ ಅಂದ್ರೆ 1 ಟನ್ ಆಕೈತಿ. ಇದನ್ನ ಎಷ್ಟು ತನಕ ಇದ್ರಾಗ ಹಿಂಗೆ ಡಿಪ್ಪಿಂಗ್ ಮಾಡಿಡ್ಬೇಕಂದ್ರ ರೀ, ಶುರುವತ್ತಿಗೆ 2 ನಿಮಿಷ ಬಿಡ್ತೇವೆ. ಫ್ರೆಶ್ ಇದ್ದಾಗ ಆಗ ಮಾಡಿದಾಗ ಕಟ್ ಮಾಡಿ ತೊಗೊಂಬಂದಾಗ 2 ನಿಮಿಷ. ಈಗ ಅದ ನೀರು ಹೊಸಾದ್ ಮಾಡಿದಾಗ 2 ನಿಮಿಷ ಬಿಡ್ತೇವ್ರಿ. ಎಷ್ಟು ಒಂದು 30 ಟ್ರೇ ಬಿಡ್ತೇವೆ. ಒಂದು 30 ಟ್ರೇ ಆಗಿಂದ ಅದನ್ನ 3 ನಿಮಿಷಕ್ಕೆ ಟೈಮ್ ತಗೋತೇವ್ರಿ. ಅಂದ್ರೆ ಔಷಧಿ ಕೆಪಾಸಿಟಿ ಕಡಿಮೆ ಆಗತ್ತೆ, ಅದಕ್ಕೆ ಹತ್ತಿಗಿರ್ತೈತ್ರಿ. ಇದಕ್ಕೆ ಈ ತರ ಹಿಂಗೆ ಬಿಡ್ತಾರೇನ್ರಿ. ಇದನ್ನ 3 ನಿಮಿಷ ಇದ್ರಾಗ ಎದ್ದು ಬಿಡ್ತೇವ್ರಿ. ನಾವು ಎದ್ದು ಬಿಟ್ಟು ಹಿಂಗೆ ಹೊರಗೆ ತೆಗದ ಶೆಡ್ಡಿಗೆ ಓದಿಸಿಂದ ಒಂದಕ್ಕೊಂದು ಗೊಣಿಗಳು ಹತ್ತಲಾರ್ದಂಗ ಒಂದಕ್ಕೊಂದು ಹತ್ತಬಾರ್ದಂದ್ರೆ ಹಿಂಗೆ ಜೋಡಿಸಿಟ್ಟಿರ್ತೇವ್ರಿ. ಇವು ಒಂದರಿಂದ 11 ಇಂಚ್ ಗಾಳಿ ಬಿಸಿಲ ಎಲ್ಲ ಬೇಕ್ರಿ ಇದಕ್ಕೆ. ಈ ಶೆಡ್ನೆಟ್ಟ 75% ಇರ್ತೈತ್ರಿ. 75% ಸೂರ್ಯನ ಬಿಸಿಲ 75% ಹಾಕೋತೈತಿ. ನಮಗೆ 25% ಬಿಸಿಲು ಬೇಕಿದೆ. ಜಲ್ದಿ ಬರ್ತೈತ್ರಿ. ಇವತ್ತು ನಾವು ಹಾಕ್ಲಾಯ್ತೇವೆ. ಇವತ್ತು ಸ್ಟಾರ್ಟ್ ಮಾಡಿ ಹಾಕ್ಲಕ್ಕ. ಇದು ನಮ್ಮ ಕ್ಲೈಮೇಟ್ ಈ ಕಂಟಿನ್ಯೂ ಹಿಂಗೆ ಬಿಸಿಲಿತ್ತಂದ್ರೆ 30ರಿಂದ 40 ಡಿಗ್ರಿ ಬಿಸಿಲಿತ್ತಂದ್ರೆ ರೀ, ಮೋಡ ಕವಿದ ವಾತಾವರಣ, ಮಳೆ ಆಗೋದು ಏನೂ ಆಗ್ಲಿಕ್ಕಂದ್ರೆ 12ರಿಂದ 13 ದಿವಸಕ್ಕೆ ಇದನ್ನ ನಾವು ವಾಪಸ್ ಹತ್ತೇವ್ರಿ. ಇನ್ನೊಂದು ಶೆಡ್ ಐತಿ. ಇವತ್ತು ನಾಳೆ ತೆಕ್ಕವ್ರದೇವ್ ನಾವು ಅದನ್ನ. ಅಂದ್ರೆ ನಾಳೆ ನಾವು ಅದನ್ನ ತೆಗಿಯವ್ರದೇವ್ ಒಳಗಿಂದ. ಅದಕ್ಕೆ 14 ದಿನ ಆತ ನಾವು ಹಾಕಿ. ಈಗ ಮೊನ್ನೆ 1-2 ದಿನ ಮಳೆ ಕಾಡಿದ ಸಲ 2 ದಿವಸ ಡಿಲೇ ಆಗೈತೆ ಅಷ್ಟೇ. ಮುಚ್ಚಿರ್ತೇವೆ. ಒಂದು ಸ್ವಲ್ಪ ಡಿಲೇ ಆಗಿರ್ತೈತಿ. ಇದು ಕರೆಕ್ಟಾಗಿ 12ರಿಂದ 13 ದಿನಕ್ಕೆ ನಾವು ತಗೋತೇವ್ರಿ. ಮತ್ತೆ ಹೊಳೆ ತಂದು ಹಾಕ್ತೇವೆ. ಇದು ಶೆಡ್ ಎಷ್ಟು ಖರ್ಚಾಗ್ಬೋದ್ರಿ ನಿಮಗೆ ಈ ಥರ ಮಾಡಕ್ಕೆ? ಇದು ಶೆಡ್ ಮಾಡ್ಬೇಕಾದ್ರೆ ರೀ, ಇವತ್ತಿನ ಲೆಕ್ಕಕ್ಕೆ ಇದು ಹಳಿದ್ರಿ. ಇದು ಹಾಕಿ ಒಂದು 10 ವರ್ಷ ಆಯ್ತು. ಇದು 2 ಹೊಸ ಹಾಕಿ 2 ವರ್ಷ ಹಾಕಿರ್ತದೆ. ಇದು ಅದು ಮಗ್ಲಿಕ್ಕಿಂದು ಇವು 130 ಫೂಟ್ ಉದ್ದದವ್ರಿ. 130 ಫೂಟ್ ಉದ್ರಿ. 6 ಫೂಟ್ ಅಗಲ್ದವ್ರಿ. 6 ಫೂಟ್ ಅಗಲ್ದವು. ಒಂದು ಕಾಣೆಗೆ 10 ಇಂಚ್ ಅದಾವ್ರಿ. 10 ಇಂಚ್ ಇರ್ತಾವ್ರಿ. ಇಲ್ಲಿ ಒಂದು ಕಾಣೆಗೆ 10 ಇಂಚ 11 ಇಂಚ. ನಮ್ಮ ಏರಿಯಾದ ಮೇಲೆ ರೀ, ನಾವು ಇಲ್ಲಿ ಬಿಸಿಲು ಜಾಸ್ತಿ ಬಡಿತೈತಿ, ಸುತ್ತಮುತ್ತ ಗಾಳಿ ಬಡಿತೈತಿ. ದೇಶದಿಂದ ನಾವು 10 ಇಂಚ 11 ಇಂಚ್ ಇಟ್ಕೋತೀವಿ. 12 ಇಂಚ್ ಮಾಡ್ತಾರು. ಬೆಳಕ ಗಾಳಿ ಚಲೋ ಆಡಲ್ಲಿ ಡಿಪೆಂಡ್ ರೀ ಎಲ್ಲ ಕಡೆ. ಅಂದ್ರೆ ದೌಡ್ ಬರ್ತದೆ ನಾವು ಮಾಡೋ. ಇದಕ್ಕೆ ಮಂದಿ ಶೆಡ್ ಈ ಥರ ಒಂದು ಶೆಡ್ ಮಾಡ್ಕೋಬೇಕಾದ್ರೆ ರೀ, ಇವತ್ತಿಗೆ ಒಂದು 3 ಲಕ್ಷ ರೂಪಾಯಿ ಖರ್ಚಾಗತ್ತೆ. 3 ಲಕ್ಷ ರೂಪಾಯಿ ಖರ್ಚಾಗತ್ತೆ ಶೆಡ್ ಮಾಡಿ ಎಲ್ಲ ರೀ. ಜಾಳಿಗೆ, ಇದು ಮಂಚರದಾನಿ, ಈ ಶೆಡ್ ನೆಟ್ಟ, ಇದೆಲ್ಲ ತಂದು ಹಾಕೋಬೇಕಾದ್ರೆ ನಮ್ಗೆ 3ರಿಂದ 3.5 ಲಕ್ಷ ರೂಪಾಯಿ ಖರ್ಚು. 3.5 ಲಕ್ಷ ರೂಪಾಯಿ. ಒಂದು 130 ಫೂಟ್ 6 ಫೂಟಿನ ರ್ಯಾಕ್ ಒಂದು ರೆಡಿ ಆಗ್ಬೇಕಾದ್ರೆ ಇದಕ್ಕೆ 11 ಲಕ್ಷ ರೂಪಾಯಿ ಖರ್ಚಾಗೈತೆ ನೋಡ್ರಿ. ಟೋಟಲ್ 3 ಹಾಕ್ಬೇಕು. 3 ರ್ಯಾಕ್ ಹಾಕಿರಿ 11 ಲಕ್ಷ ರೂಪಾಯಿ ಖರ್ಚು. ಒಂದ್ಸಲ ಹಾಕಿದೇವು ಅಂದ್ರೆ ಇದು ನಾವು ಚಲೋ ಮೇಂಟೆನೆನ್ಸ್ ಮಾಡಿದ್ರೆ ಒಂದು 20 ವರ್ಷ ಮಟ್ಟ ಬರ್ತದೆ. 20 ವರ್ಷ ತನಕ ಇದು ರಸ್ಟ್ ಇಡ್ಲಿಕ್ಕೆ ಅಂದ್ರೆ ರೀ, ರಸ್ಟ್ ಇಲ್ಲಿ ಉಳ್ಕೊಳ್ಳೋದು. 2 ವರ್ಷಕ್ಕೊಮ್ಮೆ ಒಂದು ಸ್ವಲ್ಪ ಇದನ್ನೆಲ್ಲ ತೆಗೆದು ಕೂಡಲೇ ರೀ ವಾಟರ್ ವಾಶ್ ಮಾಡ್ಕೋತೇವೆ. ಅದನ್ನು ವಾಟರ್ ವಾಶ್ ಮಾಡಿ ಸುತ್ತಂಗೆ ನೀರ್ಲೆ ತೊಳ್ಕೊಂಡು ಬಿಟ್ಟೇವಂದ್ರೆ ರಸ್ಟ್ ಬರಾಗಣ್ರಿ.
ಯಾಕಂದ್ರೆ ಗಂಧಕ ಉಗಿ ಕೊಟ್ಟಿರ್ತಾರಲ್ಲ ಹಾಂ ರೀ ರಸ್ಟ್ ಬರ್ತಿರ್ತೈತಿ ಇವು ತಂತಿ ಅದು 4 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ಕೊತೀವಿ ಹೆಂಗಲ್ ಅದು ಒಂದು 20 ವರ್ಷ ಬರ್ತಾವೆ 20 ವರ್ಷ ಬರ್ತದೆ ಇವು ಒಂದು 4 ವರ್ಷ ಬರ್ತಾವೆ ಹ್ಞೂ ಇವು ಚಲೋ ತಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಒಂದು 7-8 ವರ್ಷನೂ ಬರ್ತಾವೆ ಜಾಳಿಗೆ 7-8 ವರ್ಷಕ್ಕೊಮ್ಮೆ ಇದು ಹರಿತಾವ್ರೆ ಹಾಂ ಹಾಂ ತೆಗೆದು ಚೇಂಜ್ ಮಾಡ್ಕೊಂಡು 400 400 500 ರೂಪಾಯಿ ಒಂದು ಕೆಜಿ ಐತಿ ಇದು ಕೆ ಜಿ ಐತ್ರಿ ಹಾಂ ರೀ ಗರ್ವಾರಿ ಕಂಪ್ನಿ ತಂದು ಹಾಕೊಂಡೆ ಅಂದ್ರೆ ಹಾಂ ರೀ ಒಂದು 500 ರೂಪಾಯಿ 500 ಪ್ಲಸ್ ಐತಿ ಕೆಜಿ ಈ ಥರ ರೀ ಒಂದು ಗೊಣಿ ಹತ್ಲಾರ್ದಂಗೆ ಇದನ್ನ ನಾವು ಜೋಡಿಸ್ಕೋತೇವ್ರಿ ಹಿಂಗೆ ಇದು 12ರಿಂದ 13 ದಿನಕ್ಕೆ ಎಲ್ಲ ಡ್ರೈ ಆಕೈತಿ ಡ್ರೈ ಆಗಿದ್ದು ಒಂದು ಪ್ಲಾಟ್ ಐತಿ ಒಂದು ಶೆಡ್ ಐತಿ ತೋರಿಸ್ತೀನಿ ಈಗ ನೆಕ್ಸ್ಟ್ ಪ್ರೊಸೆಸ್ ರೀ ಇದು ಮಾಲ ಇದಕ್ಕೆ 14 ದಿವಸ ಆಗೈತೆ ರೀ ನಾವು ಹಾಕಿಂದ ಈ ಥರ ತಟ್ಟು ಕವರ್ ಮಾಡ್ಕಿಸಿಂದ ನಾವು ಇದಕ್ಕೆ ಗಂಧಕದ ಹೊಗೆ ಸಲ್ಫರ್ ಗಂಧಕತ್ತಾರಲ್ಲ ಸಲ್ಫರ ಸುಡ್ತೇವ್ರಿ ಇದ್ರಾಗ ಇದು ಕಾಯಿ ಅಂದ್ರೆ ಕ್ವಾಲಿಟಿ ಆಕೈತ್ರಿ ಮತ್ತೆ ಈಗ ಆ ಪ್ಲಾಟ್ದಾಗ ಹಸಿಕಾಯಿ ಯಾವ ರೀತಿ ಡಿಪ್ ಮಾಡಿ ಇದನ್ನ ಒಣಗಿಸ್ತಾರೆ ಅಂತ ನೋಡಿರಿ ಇಲ್ಲೊಂದು ಪ್ಲಾಟ್ದಾಗ ಪೂರಾ ಒಣಗೈತ್ರಿ ಇದು ಒಣಕ ಯಾವ ರೀತಿ ಆಗೈತಿ ನಿಮ್ಗೆ ಈಗ ಒಣಗೈತ್ರಿ ಇದ್ರ ಮುಂದಿನ ಪ್ರೊಸೆಸ್ ಏನ್ರಿ ಈಗ ಇದನ್ನ ನಾವು ಇಲ್ಲಿ ಈ ಹಿಂದಿನ ಭಾಗದಾಗ ನೋಡಿದ್ರಿ ನಾವು ಆಗಲೇ ಮೊದಲು ಏನು ತೋರಿಸಿನಿ ಕಾಯಿ ತಂದ ಕಟ್ ಮಾಡಿ ಶೆಡ್ಡಿ ಹಾಕೋ ತೋರಿಸಿನ್ರಿ ಹಾಂ ರೀ ಅದಕ್ಕೆ ನಿಮಗೆ ಎಷ್ಟು ಹೇಳಿ ನಾನು 12ರಿಂದ 14 ದಿನ ಬೇಕಂತ ಹೇಳಿ ಹಾಂ ಹಾಂ ಇದನ್ನ ಕಾಯಿ ಹಾಕಿ 14 ದಿನ ಆತ್ರಿ ನಾವು 14 ದಿನ ಆದ್ರಿ 14 ದಿನ ಆದ ಬಳಿಕ ಹಸಿಕಾಯಿ ಈ ಥರ ಆಗಿರ್ತೈತಿ ರೀ ಹಾಂ ರೀ ಈ ಹಸಿಕಾಯಿ ಈ ಥರ ಆಗಿರ್ತೈತಿ ಹಾಂ ಹಾಂ ರೀ ಇವತ್ತು ಏನು ಮಾಡ್ತೇವ್ರಿ ಇದನ್ನ ನಾವು ನಾಳೆಗೆ ಇದ್ರಾಗಿಂದು ತಗೋಬೇಕ್ರಿ ಹೊರಗೆ ತಗೋಬೇಕನ್ರಿ ಹಾಂ ಇದ್ರಾಗ ನಾಳೆಗೆ ತಗೋಬೇಕು ಹಾಂ ರೀ ಇವತ್ತು ಫಸ್ಟ್ನೇ ದಿವಸ ಏನು ಮಾಡ್ತೇವ್ರಿ ಈ 14 ದಿನಕ್ಕಿಂತ ಮೊದಲು ಇದಕ್ಕೆ ನಾವು 3 ದಿನಕ್ಕೊಮ್ಮೆ ಇದಕ್ಕೆ ಸ್ಪ್ರೇ ಮಾಡಿರ್ತೇವ್ರಿ ಸ್ಪ್ರೇ ಮಾಡ್ತೀರ ಒಮ್ಮೆ ಎದ್ದು ಡಿಪ್ ಮಾಡಿ ಹಾಕಿದ್ರೆ ಕಾಯಾಗ ಮುಣಕಾಗೋದಿಲ್ರಿ ಅದು ಹಾಂ ಹಾಂ ರೀ ಅದು ಡಿಪ್ ಮಾಡಿ ಡಿಪ್ ಮಾಡಿಂದ ಹಾಕಿಂದ ಹಾಂ ರೀ ಹಾಕಿದ 3 ದಿನಕ್ಕೊಮ್ಮೆ 9 ದಿನ ತನಕ 3 ಸಲ ನಾವು ಇದಕ್ಕೆ ಸ್ಪ್ರೇ ಮಾಡ್ಕೋತೇವೆ ಸ್ಪ್ರೇ ಮಾಡ್ಬೇಕು ಸ್ಪ್ರೇ ಮಾಡಿದ ಬಳಿಕ ಅದನ್ನ ರೀ ಡಿಪ್ಪಿಂಗ್ ಆಯಿಲ್ ಕಾರ್ಬೋನೇಟನ ಅದನ್ನ ಸ್ಪ್ರೇ ಮಾಡ್ಬೇಕ್ರಿ ಪ್ರಮಾಣ ಕಡಿಮೆ ಹಾಕೋತ ಬರ್ತೇವೆ ಹಾಂ ಹಾಂ ಈಗ ಫಸ್ಟ್ನೇದಕ್ಕೆ ಈಗ 1 kg ಹಾಕಿದ್ದೇವೆ ಅಂದ್ರೆ 750 ಗ್ರಾಮ ಅರ್ಧ kg ಹಿಂಗೆ ಹಾಕೋತ ಬರ್ತೇವ್ರಿ ಹಾಂ ಹಾಂ ಈಗ ಹಸಿಯೋದು ಹಾಕಿರ್ತಿಲ್ಲ ರೀ ಅವ್ನ್ರಿ ದ್ರಾಕ್ಷಿ ರೀ ಅವೆಲ್ಲ ಕರಿಗಾಗಿ ಮನಕ್ಕೆ 2 kg ಬರ್ತೈತಿ ನಿಮಗೆ 1 kg 4 kg ಹಸಿ ಕಾಯಿ ಹಾಕಿದೇವ ಅಂದ್ರೆ 1 kg ಮಣಕ್ ಬರ್ತೈತ್ರಿ ಅದ್ ನಮ್ ಶುಗರ್ ಬ್ರಿಕ್ಸ್ ಮೇಲೆ ಪ್ರಕಾರ 27-28 ಬ್ರಿಕ್ಸ್ ಇತ್ತಂದ್ರ 3.5 kg ತಗೋತೈತ್ರಿ ನಾವು ಅದಕ್ಕಿಂತಲೂ ಬ್ರಿಕ್ಸ್ ಕಡಿಮೆ ಇತ್ತು 22ರಿಂದ 25 ಒಳಗಿತ್ತಂದ್ರ ನಮಗೆ 4 kg ಫುಲ್ ತಗೋತೈತ್ರಿ ಅದಕ್ಕೆ ತಳಗಂತೂ ಆಗೋದಿಲ್ಲ 4 kg ಹಸಿಕಾಯಿ ಹಾಕಿದ್ರೆ 1 kg ನಮಗೆ ಇದು ಮನಕ್ ಸಿಗತೈತಿ 4 kg ಹಾಕಿದ್ರೆ 1 kg ನಿಮ್ಮ ಮನಕ್ ಸಿಗ್ತೈತ್ರಿ ಇವತ್ತು 14ನೇ ದಿವಸ ರೀ ಇದಕ್ಕೆ 14ನೇ ದಿನಕ್ಕೆ ನಾವೇನು ಮಾಡಾಯ್ತು ಇಲ್ಲಿ ಇದಕ್ಕೆ ನಾವು ಸಲ್ಫರ್ ಬರ್ನ್ ಮಾಡ್ತೇವೆ ಇಲ್ಲಿ ಇವತ್ತು ಸಲ್ಫರ್ ಬರ್ನ್ ಮಾಡ್ತೇವ್ರಿ ಅಂದ್ರೆ ಇದು ಇನ್ನೊಂದು ಸ್ವಲ್ಪ ಕಸ್ಟಮರ್ ಗಿರೇಕ್ ಮೆಚ್ಚಬೇಕಲ್ಲ ಇದು ಇನ್ನೂ ಈ ಕಾಯಿ ಈ ವಾತಾವರಣ ಕಾಯಿಗೆ ಒಂದು ಸ್ವಲ್ಪ ಡಿಮ್ ಆಗಿರ್ತೈತ್ರಿ ಕಲರ್ ಫುಲ್ ಕಲರ್ ಆಗ್ಬೇಕು ಯೆಲ್ಲೋ ಕಲರ್ ಬರ್ಬೇಕ್ರಿ ಇದು ಆ ಯೆಲ್ಲೋ ಕಲರ್ ತರ ಬರ್ಬೇಕಂತಂದ್ರ ಈ ತರ ಇದ್ ಕಲರ್ ಹೋಗಿ ಇನ್ನೂ ಕಲರ್ ಆಕತ್ರಿ ಅದು ಅದಕ್ಕೆ ನಾವೇನ್ ಮಾಡ್ತೇವೆ ಇದಕ್ಕೆ ಒಂದು 25 kg ಇದು 150 ಫೂಟ್ ರೀ ಹಾಕೈತ್ರಿ ಅದು 150 ಫೂಟ್ ರೀ ಹಾಕೈತೆ 5 ಫೂಟ 150 ಫೂಟ ಇದ್ರಾಗ ನಾವು 15 ಟನ್ ಹಸಿಕಾಯಿ ಹಾಕ್ಯವ್ರಿ 15 ಟನ್ ರೀ ಹಾಂ 15 ಟನ್ ಹಾಕಂದ್ರೆ ನಿಮಗೆ ನಮ್ಗೆ 3 ಟನ್ ಮನಕ್ ಬರ್ತೈತಿ ಮನಕ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೇವೆ 3 ಟನ್ ಆಕೈತಿ 3 ಟನ್ 2 ಕ್ವಿಂಟಲ್ ಆಕೈತಿ 3.5 ಟನ್ ಆಕೈತ್ರಿ ನಾವು ಇದ್ರ ಮೇಲೆ 4 kg ತಗೊಳಿಕಂದ್ರ 3 kg ಒಳಗ ಹಿಂಗ ಆತಂದ್ರ ಒಂದ್ 3 ಟನ್ ಆಗ್ಬೋದು ಐತ್ರಿ ನಮ್ದು ಅಂದಾಜ್ ಅಂದ್ರೆ ಅಂದಾಜ್ ಹಾಕಿರ್ತೇವ್ರಿ ನಾವು ಕಾಟ ಮಾಡಿ ಹಾಕಿರಂಗಿಲ್ಲ ಅಂದಾಜ್ ಹಾಕಿರ್ತೇವೆ 15 ಟನ್ ಹಾಕ್ಯಾವ ತಿಳ್ಕೊಂಡಿರ್ತೇವೆ ಇದು 20 ಟನ್ನಿನ ಕೆಪಾಸಿಟಿ ಮನಕ್ ಹಾಕೈತಿ 20 ಟನ್ ಹಸಿಕಾಯಿ ಹಾಕ್ಬೋದು ನಾವು ಇದ್ರಾಗ ಇವತ್ತ ಈ ತರ ಹಿಂಗೆಲ್ಲ ತಟ್ಟು ಕವರ್ ಮಾಡಿ ಇದಕ್ಕೆ ನೀರು ಸ್ಪ್ರೇ ಮಾಡ್ತೇವ್ರಿ ಈಗ ನೀರು ಸ್ಪ್ರೇ ಮಾಡಕ್ಕೆ ಈಗ ತೊಂಬರತ್ತಾರೆ ನಮ್ಮ ಬ್ರದರ್ ಇದಕ್ಕೆ ನೀರು ಸ್ಪ್ರೇ ಮಾಡಿ ನಾವು ಇದಕ್ಕೆ ಸಲ್ಫರ್ ಸುಡ್ತೇವ್ರಿ ಇದ್ರಾಗ ನೀರಿನ ಜೋಡಿನ ಬಿಡ್ತೀರೇನ್ರಿ ಇಲ್ರಿ ಇದನ್ನ ಡ್ರೈ ಮಾಡ್ಬೇಕು ನಾವು ಈಗ ಇದನ್ನ ಅಂದ್ರೆ ಅದು ಸಲ್ಫರ್ ಇದಕ್ಕೆ ಹೀರ್ಕೋಬೇಕು ಸಲ್ಫರ್ ಇದು ಡ್ರೈ ಇರ್ತದ್ರಿ ಈಗ ಪೂರಾ ಹಂಗ ಕೊಟ್ಟೇವಂದ್ರೆ ಕೆಲಸ ಹೋದಲ್ಲ ಇದನ್ನ ತೋರಿಸ್ಬೇಕು ಒದ್ದೆ ಮಾಡ್ಬೇಕು ಇದನ್ನ ಒದ್ದೆ ಮಾಡ್ಬೇಕು ನಾವೀಗ ಇದನ್ನ ಒದ್ದೆ ಮಾಡಿ ಇಮಿಡಿಯೇಟ್ ಪ್ರೊಸೆಸ್ ಇದೆ 1-2 ತಾಸಿನ ಪ್ರೊಸೆಸ್ ಇರ್ತೈತಿ ಈ ತಟ್ಟೆಲ್ಲ ಹಿಂಗೆ ಜೋಡಿಸ್ಕೋಬೇಕ್ರಿ ಜೋಡಿಸ್ಕೊಂಡ್ಸಿಂದ ಒಂದು ತಾಸಿನ ನೀರು ಸ್ಪ್ರೇ ಮಾಡ್ಬೇಕು ಇಮಿಡಿಯೇಟ್ಲಿ ನಾವು ಗಂಧಕ ತಂದು ಇದಕ್ಕೆ ಹಾಕಿ ಕಡ್ಡಿ ಕೊರ್ದು ಬೆಂಕಿ ಹಚ್ಚಿ ಹೊರಗೆ ಓಡೋಗಿ ಪ್ಯಾಕ್ ಮಾಡಿಬಿಡ್ತೇವ್ರಿ ಇವತ್ತು ಪ್ಯಾಕ್ ಮಾಡಿದವ್ರು ನಾಳೆ ಬೆಳಿಗ್ಗೆ ತೆಗಿತೇವೆ ಒಬ್ಬೊಬ್ರು ಹೆಂಗೆ ಮಾಡ್ತಾರಂದ್ರೆ ಅವ್ರ ಮಾಲಿನ ಮೇಲೆ ಡಿಪೆಂಡ್ ಒಬ್ರು 3 ತಾಸು ಕೊಡ್ತಾರು 3 ತಾಸಿಗೆ ಓಪನ್ ಮಾಡ್ತಾರೆ ಒಬ್ಬರು 4 ತಾಸಿಗೆ ಮಾಡ್ತಾರೆ ನೀವು ಒಂದು ದಿವಸ ಬಿಡ್ತೀರ ನಾವು ಒಂದು ನಮ್ಮ ರೂಢಿ ಬದತ್ರಿ ಸಂಜೆನಾಗಿ 8 ಕೊಡ್ತೇವ್ರಿ ನಾವು 8 ಸಲ್ಫರ್ ಬರ್ನ್ ಮಾಡಿದೇವಂದ್ರೆ ಕಡ್ಡಿ ಕೊರ್ದು ಹಚ್ಚಿದೇವು ಅಂದ್ರೆ ನಾಳೆ ಸಗ್ನ 5 ಗಂಟೆಗೆ ಬಂದು ಇದನ್ನ ತಟ್ಟು ಓಪನ್ ಮಾಡಿಬಿಡ್ತೇವ್ರಿ ಓಪನ್ ಮಾಡಿಬಿಟ್ಟೇವೆ ಅಂದ್ರೆ ರೆಡಿ ಆಗಿರ್ತೈತ್ರಿ ಈ ನಾಳೆ ಸಂಜೆ ಇದನ್ನ ನಾವು ತಿಕ್ಕೋತೇವ್ರಿ 2 ಪೈಪ್ ಇರ್ತಾವ ಪೈಪ್ ಹಾಕಿಸಿಂದ ಹಿಂಗೆ ತಿಕ್ಕೊಂಡೇವು ಅಂದ್ರೆ ಈ ತಳಗ್ ಬೀಳ್ತಾವ್ರಿ
ಈ ಎಲ್ಲ ಇದನ್ನ ಹಾಸ್ಕೊಂಡಿರ್ತಾವಲ್ಲ ಇದು ಹಾಸಿಗಿರ್ತೈತಿ ತಳಗ್ ಬೀಳ್ತಾವ್ರಿ ಎಲ್ಲ ಒಟ್ಟು ಕಾರ್ಯದನ್ನು ಕೂಡಿ ತಳಗ್ ಬೀಳ್ತಾವ ಇಲ್ಲಿ ಹಾಸಿಗೆ ಹಾಸ್ಕೊಂಡಿರ್ತೇವ್ರಿ ಅಂದ್ರೆ ನಮ್ಗೆ ಈಜಿ ಅಲ್ಲಿ ಒಂದು ಮೆಥಡ್ ಸೀರೆ ಹಾಸ್ಬೋದು ಜಮ್ಕಾನ್ ಹಾಸ್ತಾರ ಹಾಸ್ಕೊಂಡ ಇವ್ ರೆಡಿ ಮಣ್ಕಾರಿ ಇವು ಇವ್ ರೆಡಿ ಮಣ್ಕರಿ ರೆಡಿ ಮಣ್ಕ ಇನ್ನ ಕಲರ್ ಹಾಕವ್ರಿ ಕಲರ್ ಹಾಕೋ ನಾಳೆ ಸಂಜೆ ನಾಳೆ ತಕೊಂಡ್ಸಿಂದ ಅದ ಕಲರ್ ಶಾರ್ಟಿಂಗ್ ಮಷಿನ್ ಅಂತ ಮಾಡ್ಯಾರ ಈಗ ಹೈಟೆಕ್ ಅದಾವೆಲ್ಲ ಕಲರ್ ನೀಟಿಂಗ್ ಮಾಡಕ್ ಹೋಯ್ತೇವ್ರಿ ನೀಟಿಂಗ್ ಮಾಡಿ ಇದ್ರಾಗ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಥರ್ಡ್ ಕ್ವಾಲಿಟಿ ಅಂತೇಳಿ 15 kg ಬಾಕ್ಸ್ ಮಾಡಿ ಕೋಲ್ಡ್ ಸ್ಟೋರೇಜ್ ಕಳಿಸಿಬಿಡ್ತೇವೆ ಕೋಲ್ಡ್ ಸ್ಟೋರೇಜ್ ಎಷ್ಟು ದಿನ ಬೇಕ್ರಿ ನಿಮಗೆ ಕೋಲ್ಡ್ ಸ್ಟೋರೇಜ್ ಕತ್ತಂದ್ರೆ ರೀ ನಾವು ಮಿನಿಮಮ್ ಒಂದು ವಾರ ಇಡ್ಬೇಕಲ್ಲಿ ಒಂದು ವಾರ ಇಟ್ಟೇವಂದ್ರೆ ಇವು ಹಾರ್ಡ್ ಹಾಕವ್ರಿ ನಾಳೆಗೆ ಮಾರ್ಕೆಟ್ನಾಗ ಹಾರ್ಡ್ ಆತಂದ್ರ ಗಿರೇಕ್ ಹೆಚ್ಚ ಇದು ಹಾಕವ್ರಿ ಒಂದು ವಾರ ಇಟ್ಟ ನೀವು ಮಾರ್ಬೋದು ಇಲ್ಲಿಕಂದ್ರೆ ನೀವು 2 ವರ್ಷ ಇಡ್ಬೋದು ಮಿನಿಮಮ್ 2 ವರ್ಷ ತನಕ ಇಡ್ಬೋದು ಒಂದು ವರ್ಷದಿಂದ 2 ವರ್ಷ ತನಕ ನಮಗೆ ರೇಟ್ ಸಿಗೋ ತನಕ ಇಡ್ಬೋದು 1 ವರ್ಷದಿಂದ 2 ವರ್ಷ ತನಕ ಮತ್ತು ಫುಲ್ ಕೋಲ್ಡ್ ಇರ್ತೈತೆ ರೀ 18 ಡಿಗ್ರಿ ಒಳಗೆ ಇಟ್ಟಿರ್ತಾರೆ ಇದು 2 ವರ್ಷ ತನಕ ಮಾಲ್ ಇಟ್ಟು ನಮ್ಗೆ ಯಾವಾಗ ರೇಟ್ ಸಿಗುತ್ತೆ ಆಗ ಮಾರ್ಬೋದು ಈಗ ದ್ರಾಕ್ಷಿ ಬೆಳೆಯವ್ರ ರೈತರಿಗೆ ಈ ಹೊಸದಾಗಿ ಬೆಳಿತಿರ್ತಾರ ರೀ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ದ್ರಾಕ್ಷಿ ಮಾಡ್ಬೋದು ರೀ ಕಮರ್ಷಿಯಲ್ ಪೀಕ್ ಐತಿ ಎಲ್ಲರೂ ಮಾಡ್ಬೋದು ಮಡ್ಡಿ ಜಮೀನು ಇದ್ರೆ 100ಕ್ಕೆ 100 ಸಕ್ಸಸ್ ಆಕೈತಿ ಮಾಡ್ಬೋದು ಮತ್ತು ತಾವ ಸ್ವಂತ ಹೊಲ್ದಾಗ ನಿಂತ್ಕೇಸಿಂದ ಹೊಲ್ದಾಗ ಮಣಿ ಮಾಡ್ಕೊಂಡು ತಾವ ಸ್ವಂತ ದುಡಿಯೋರಿದ್ರೆ ಮಾಡ್ಬೇಕ್ರಿ ಇಲ್ಲಿಗೆ ಈಗ ಖರ್ಚು ಭಾಳದಾಗಿದ್ರು ಎಕ್ಸ್ಪೆನ್ಸಿವ್ ಜಾಸ್ತಿ ಆಕೈತಿ ನಾವು ಮಾಡಿಕೊಟ್ಟ ಮಾಡಿಸ್ತಾನೆ ಆಳಿನ ಮ್ಯಾಗ ಅಂದ್ರೆ ದಯವಿಟ್ಟು ಯಾರು ಮಾಡಕ್ಕೆ ಹೋಗ್ಬೇಡ್ರಿ ನೀವು ನಾವು ಹೆಂಗೆ ನಮ್ಮ ಮಣಿಗಳೋದು ನಾವು ತೋಟದಾಗ ಇಲ್ಲೇ ನಿಂತ್ಸಿಂದ ಮಾಡ್ಲಾಯ್ತೇವಲ್ರಿ ಇದ್ರಾಗ 4 ರೂಪಾಯಿ ನೋಡ್ಯಾವ ನಾವು ಮತ್ತು ನಾವು ಎಲ್ರಿ ನಾವು ಅದ್ರ ಆಳಚ್ ಮಾಡಿಸ್ತೇವೆ ನಾವು ಅದ್ರ ಮೇಂಟೆನೆನ್ಸ್ ಮಾಡ್ತೇವೆ ಮ್ಯಾಲೆ ನಿತ್ತಂದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಜಾಸ್ತಿ ಆಕೈತಿ ಸ್ವಲ್ಪ ಪ್ರಾಬ್ಲಮ್ ಆಕೈತಿ ಮಾಡ್ರಿ ಏನು ಪ್ರಾಬ್ಲಮ್ ಇಲ್ಲ ಚಲೋ ಆಕೈತಿ ಎಲ್ಲರಿಗೆ ಮಡ್ಡಿ ಜಮೀನು ಇದ್ದವ್ರು ಎಲ್ಲರೂ ಮಾಡ್ಬೋದು ಇದು ಏನಾರೇ ಸಂಪೂರ್ಣವಾಗಿ ದ್ರಾಕ್ಷಿ ಬಗ್ಗೆ ನಿಮಗೆ ಏನಾರು ಸಹಾಯ ಬೇಕಾರ ಮತ್ತು ಏನಾರ ಸಲಹೆ ಬೇಕಾರ ಇವ್ರು ಹೇಳ್ತಾರಿ ಇಲ್ಲಿ ಬಬಲೇಶ್ವರ ಗ್ರಾಮಕ್ಕೆ ಬರ್ರಿ ಇವ್ರನ್ನ ಇದನ್ನ ಮಾಡ್ರಿ ಏನಾರೇ ದ್ರಾಕ್ಷಿ 10,000 ಏನಾರೇ ನಿಮಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಶುರುವತ್ ನಿಡ್ಕೊಂಡು ಅದು ಪ್ಲಾಟ್ ರೆಡಿ ಮಾಡ್ಕೊಂಡು ಪ್ಲಾಟ್ ರೆಡಿ ಮಾಡೋದು ಹಿಡ್ಕೊಂಡು ಕಾಯಿ ಬರುತ್ತಕನು ಏನಾರೇ ನಿಮಗೆ ಮಾಹಿತಿ ಬೇಕಾದ್ರೆ ನಮ್ಮನ್ನು ಸಂಪರ್ಕ ಮಾಡ್ಬೋದು ನಾವು ನಿಮಗೆ ಸಹಾಯ ಮಾಡ್ತೇವೆ ನಾವು ರೈತರಿದ್ದೇವೆ ರೈತರಿಗೆ ಮಾಡ್ಬೇಕನ್ನೋರಿಗೆ ನಾವು ಪ್ರೋತ್ಸಾಹ ಮಾಡ್ತೇವೆ ನಮಸ್ಕಾರ